ಪಶ್ಚಿಮ ಬಂಗಾಳದಲ್ಲಿ ಹಾಗಾದ್ರೆ ಏನಾಗುತ್ತೆ? ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಚಾರ ಇದು. ಯಾಕಂದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಆದಂತಹ ಫೈಟ್ಗಿಂತಾನು ಬಹಳ ದೊಡ್ಡ ಮಟ್ಟದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹಿಂಸಾಚಾರ, ವಾಕ್ಸಮರ ಎಲ್ಲವೂ ನಡೆದು ಹೋಯಿತು. ಬೀದಿ ಭದ್ರಕೋಟೆಯಲ್ಲಿ ಚೆಕ್ಮೇಟ್ ಅನ್ನ ಇಟ್ಟ ಹಾಗೆ ಕಾಣಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ. ಯಾರೂ ನಿರೀಕ್ಷಿಸದ ರೀತಿಯಲ್ಲಿ ಮಮತಾಗೆ ಮರ್ಮಾಘಾತ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಮಮತಾಗೆ ಕಾದಿದ್ಯಂತೆ ಶಾಕ್. 2019ರಲ್ಲಿ 18 ಸೀಟನ್ನ ಗೆದ್ದಿತ್ತು ಬಿಜೆಪಿ. ಅಲ್ಲಿ ಒಟ್ಟಾರೆ ಲೋಕಸಭಾ ಕ್ಷೇತ್ರಗಳು ಇರುವಂಥದ್ದು 42 ಲೋಕಸಭಾ ಕ್ಷೇತ್ರಗಳು. ಆ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 18ರಲ್ಲಿ ಬಿಜೆಪಿ ಗೆದ್ದಿತ್ತು, 22ರಲ್ಲಿ ಟಿಎಂಸಿ ಪಕ್ಷ, ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷ ಗೆದ್ದಿತ್ತು. 2 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಿತ್ತು. ಆದ್ರೆ ಈ ಬಾರಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹೆಚ್ಚಿನ ಸೀಟ್ಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಸಮೀಕ್ಷೆಗಳು ಹೇಳ್ತಾ ಇವೆ. ಎಷ್ಟು ಸೀಟ್ಗಳಲ್ಲಿ? ಪಶ್ಚಿಮ ಬಂಗಾಳದಲ್ಲಿ 26ರಿಂದ 31 ಸೀಟ್, ಅಂದ್ರೆ ಭರ್ಜರಿ ಗೆಲುವನ್ನ ದಾಖಲು ಮಾಡಬಹುದು. ಇರುವಂತಹ ಲೋಕಸಭಾ ಕ್ಷೇತ್ರಗಳು 42. ಆ 42ರ ಪೈಕಿ 26ರಿಂದ 31 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡುತ್ತೆ. ಹೆಚ್ಚು ಕಮ್ಮಿ ಕಳೆದ ಬಾರಿಗಿಂತ 10 ಸೀಟ್ ಅಥವಾ 10ಕ್ಕೂ ಹೆಚ್ಚು ಸೀಟ್ ಗೆಲ್ಲುವಂತಹ ಚಾನ್ಸಸ್ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗಿದೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಜೊತೆಗೆ ದೀದಿಗೆ ಇಂಡಿಯಾ ಕೂಟದ ಜೊತೆಗಿನ ಹಠಮಾರಿತನದ ಶಾಕ್ ಎದುರಾಗಿರೋ ಹಾಗೆ ಕಾಣಿಸ್ತಾ ಇದೆ. ಆ ಹೊಂದಾಣಿಕೆಯ ಸಮಸ್ಯೆ ಆಯಿತು. ಅದಾದಂತಹ ನಂತರದಲ್ಲಿ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ದೆ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಮಮತಾ ಬ್ಯಾನರ್ಜಿ ಘೋಷಣೆಯನ್ನ ಮಾಡಿದ್ರು. 42 ಕ್ಷೇತ್ರಗಳ ಪೈಕಿ ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು 42 ಲೋಕಸಭಾ ಕ್ಷೇತ್ರ. ಆ 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಟಿಎಂಸಿ ಗೆಲುವನ್ನ ದಾಖಲು ಮಾಡೋದು 11ರಿಂದ 14 ಸ್ಥಾನ ಮಾತ್ರ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇದೆ. ಕಳೆದ ಬಾರಿ ಇದ್ದಿದ್ದು 22 ಲೋಕಸಭಾ ಕ್ಷೇತ್ರ ಟಿಎಂಸಿ ಬಳಿ, ಟಿಎಂಸಿ ಗೆದ್ದಿದ್ದು. ಆದ್ರೆ ಈ ಬಾರಿ 11ರಿಂದ 14, ಬರೋಬ್ಬರಿ 10 ಅಥವಾ 8 ಸೀಟ್ಗಳನ್ನ ಟಿಎಂಸಿ ಕಳ್ಕೊಳ್ಬಹುದು ಅಂತ ಹೇಳಿ ಈ ಸಮೀಕ್ಷೆ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.